ಪ್ರಗತಿ ಸೇವಾ ಟ್ರಸ್ಟ್, ಚುಟುಕು ಸಾಹಿತ್ಯ ಪರಿಷತ್, ಅಮ್ಮನ ಆಸರೆ ಚಾರಿಟಬಲ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ನಾಗೇಶ್ ರಾಗಿಮುದ್ದನಹಳ್ಳಿ ರವರ ಜನ್ಮದಿನದ ಅಂಗವಾಗಿ ಚುಟುಕು ಕವಿಗೋಷ್ಠಿ ಮತ್ತು ಸಾಧನಾ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಪಾಂಡವಪುರ ತಾಲೂಕಿನ ಚಿನುಕುರಳಿ ಹೋಬಳಿ ಶ್ರೀ ರಾಮಯೋಗೇಶ್ವರ ಮಠ ಅನುಭವ ಮಂಟಪದಲ್ಲಿ ಕೇಕ್ ಬಿಡಿ ಸಸಿ ನೆಡಿ ಎಂಬ ಶೀರ್ಷಿಕೆಯಡಿ ಕಾರ್ಯಕ್ರಮ ಸುಂದರವಾಗಿ ಮೂಡಿಬಂತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀ ಶ್ರೀ ಶಿವಬಸವ ಸ್ವಾಮೀಜಿ ರವರು, ಪೀಠಾಧ್ಯಕ್ಷರು ಶ್ರೀ ರಾಮಯೋಗೇಶ್ವರ ಮಠ ಬೇಬಿ ಬೆಟ್ಟ, ಅಧ್ಯಕ್ಷತೆ ಡಾಕ್ಟರ್ ನಾಗೇಶ್ ರಾಗಿಮುದ್ದನಹಳ್ಳಿ, ಅಧ್ಯಕ್ಷರು ಪ್ರಗತಿ ಸೇವಾ ಟ್ರಸ್ಟ್. ಕಾರ್ಯಕ್ರಮ ಉದ್ಘಾಟನೆ ಶ್ರೀ ಸಂತೋಷ್ ನಿವೃತ್ತ ತಹಸೀಲ್ದಾರ್ ರವರು, ಪಾಂಡವಪುರ. ಮುಖ್ಯ ಅತಿಥಿಗಳು ಎಂಜಿಆರ್ ಅರಸ್, ಶ್ರೀ ಜಿವಿ ನಾಗರಾಜು, ಶ್ರೀಮತಿ ರತ್ನ ಹಾಲಪ್ಪ ಗೌಡ, ಶ್ರೀ ಜಿಎ ಲೋಕೇಶ್, ಶ್ರೀಮತಿ ಕೆಸಿ ಮಂಜುಳಾ ಭದ್ರೇಗೌಡ, ಶ್ರೀ ಆರ್ಟಿ ಬಸವರಾಜು, ಪಲ್ಲವಿಸುವ ಕವಿಗಳು ಉಪಸ್ಥಿತಿ ಇದ್ದರು. ಸೇವಾ ಟ್ರಸ್ಟ್ ಪಾಂಡವಪುರ ಹಾಗೂ ಚುಟುಕ ಸಾಹಿತ್ಯ ಪರಿಷತ್ ಪಾಂಡವಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ನಾಗೇಶ್ ರಾಗಿಮುದ್ದನಹಳ್ಳಿ ಅವರ ಜನ್ಮದಿನದ ಅಂಗವಾಗಿ ಕಾಯಕ ಯೋಗಿ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಶ್ರೀ ಶಿವಬಸವ ಸ್ವಾಮೀಜಿ ಅವರ ಚರಣ ಕಮಲಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೀವಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ಮಾಡ್ಕೊಡ್ಬೇಕು. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡ್ಲಿಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಯುತ ಸಂತೋಷ್ ಸರ್ ಅವರು, ನಿವೃತ್ತ ತಹಸೀಲ್ದಾರ್, ಹಾಗೆ ವೇದಿಕೆ ಮನವಿ. ಮೊದಲನೇದಾಗಿ ನನ್ನ ಆತ್ಮೀಯ ಸ್ನೇಹಿತರು, ಬಹುಶಃ ಅಧಿಕಾರದಲ್ಲಿದ್ದಾಗ ನನ್ನನ್ನು ಆಹ್ವಾನಿಸಿದ್ರು, ಹೋಗಿದ್ದೆ. ನನಗೇನು ಅಂತ ಒಂದು ಅತಿಶಯೋಕ್ತಿ ಏನು ಅನಿಸಿರ್ಲಿಲ್ಲ. ಮೊನ್ನೆ ಫೋನ್ ಮಾಡಿದ್ರು, ಬರಬೇಕು, ತಾವು ಉದ್ಘಾಟನೆ ಮಾಡಿಕೊಡ್ಬೇಕು. ನನಗೆ ಅನ್ನಿಸ್ತು, ಏನು ಅಧಿಕಾರ ಇಲ್ಲದೇ ಇದ್ರು ಕೂಡ ನನ್ನನ್ನು ಕರಿತಿದ್ದಾರಲ್ಲ, ನಮ್ಮಿಬ್ಬರ ಒಂದು ಬಾಂಧವ್ಯ ಅಷ್ಟೊಂದು ಮಟ್ಟಿಗೆ ಸದೃಢವಾಗಿದೆಯಾ ಅಂತ ನಾನೇ ಯೋಚನೆ ಮಾಡಿಕೊಂಡೆ. ಅವರ ಮನವಿಯನ್ನ ತಿರಸ್ಕರಿಸೋದು ನನಗದೇನು ಉಚಿತ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಅವರ ಮನವಿಗೆ ಹೋಗೊಟ್ಟು ನಾನು ಅವರ ಮನವಿಯನ್ನ ಸ್ವೀಕರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಉದ್ಘಾಟನೆಯನ್ನ ಮಾಡಿ ಉದ್ಘಾಟನಾ ಭಾಷಣವನ್ನ ಮಾಡಲು ಅವಕಾಶ ಕೊಟ್ಟಂತ ಈ ಪ್ರಗತಿ ಸೇವಾ ಟ್ರಸ್ಟ್ ಮತ್ತು ಚುಟುಕು ಸಾಹಿತ್ಯ ಪರಿಷತ್ತು ಹಾಗೂ ಹೆಚ್ಚಿನದಾಗಿ ನಾಗೇಶ್ ಅವರಿಗೆ ನಾನು ಮೊದಲನೇದಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಈ ಕಾರ್ಯಕ್ರಮವನ್ನು ನೆರವೇರಿಸುವಂತ ಸುದಿನ ಒದಗಿಸಿರುವ ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತರಾದಂಥ ಶ್ರೀಯುತ ನಾಗೇಶ್ ರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ಆ ತಾಯಿ ಚಾಮುಂಡೇಶ್ವರಿ, ಯೋಗ ನರಸಿಂಹಸ್ವಾಮಿ, ಚೆಲುವನಾರಾಯಣ ಸ್ವಾಮಿ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಮತ್ತೊಂದು ವಿಶೇಷ ಅಂದ್ರೆ, ನನಗೆ ನೇರವಾಗಿ ಹೇಳ್ತೀನಿ, ದಯವಿಟ್ಟು ಸ್ವಾಮೀಜಿ ತಪ್ಪು ತಿಳ್ಕೊಬಾರ್ದು. ಕೆಲವು ಸ್ವಾಮೀಜಿಗಳು ಕಂಡ್ರೆ ನನಗೆ ಅಷ್ಟೊಂದು ಉಚಿತ ಏನೋ ಅನ್ಸೋದಿಲ್ಲ. ಯಾಕಂದ್ರೆ ಅವ್ರ ನಡವಳಿಕೆಗಳು, ಅವ್ರ ರಾಜಕೀಯಗಳಿಗೂ ಎಲ್ಲ ಇರ್ಸಲ್ಲ. ಆದ್ರೆ ಒಂದೊಮ್ಮೆ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹಾಸ್ಪಿಟಲ್ ಅವ್ರಿಗೆ ಹೇಳಿದ್ದೆ ನಾನು, ಜಾತಿಯನ್ನ ಮೀರಿದ ವ್ಯಕ್ತಿತ್ವವನ್ನ ಈ ಒಂದು ಚಿಕ್ಕ ವಯಸ್ಸಿನಲ್ಲೇ ಸ್ವಾಮೀಜಿಗಳು ಹೊಂದಿದ್ದಾರೆ. ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂದಾಗ ನನಗೆ ನಾಗೇಶ್ ಅವರು ಎಷ್ಟು ಕರೆದ್ರೋ ಅಷ್ಟೇ ಖುಷಿಯಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನನಗೆ ಅನ್ನಿಸ್ತು. ಯಾಕಂದ್ರೆ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಾನು ಈ ಉದ್ಘಾಟನಾ ಸಮಾರಂಭ ಏರ್ಪಡಿಸೋದಕ್ಕೆ ನನಗೆ ಅವಕಾಶ ಕೊಟ್ಟಂತ ಸ್ವಾಮೀಜಿಗಳಿಗೂ ಕೂಡ ಕೃತಜ್ಞತೆಯನ್ನ ನಾನು ಈ ಸಂದರ್ಭದಲ್ಲಿ ಅರ್ಪಿಸಲು ಇಚ್ಛೆ ಪಡ್ತೇನೆ. ಪದ್ಯ, ಕವನ ಇದನ್ನ ಎಲ್ಲರಿಗೂ ಅರ್ಥವಾಗುವಂತ ರೀತಿಯಲ್ಲಿ ಅದನ್ನ ಬರೆದು ನಮ್ಗೆಲ್ಲ ಪರಿಚಯ ಮಾಡಿದ್ರು. ಇವತ್ತು ಅತ್ಯಂತ ಹೆಚ್ಚು ಇದರಲ್ಲಿ ಜನಪ್ರಿಯವಾಗಿದೆ. ಚುಟುಕು ಸಾಹಿತ್ಯ ಅಂದ್ರೆ ಕೇವಲ
ಹಾಸ್ಯಕ್ಕೆ ಮೀಸಲಾಗಿಟ್ಟಂಥದ್ದು, ಅವಹೇಳನ ಮಾಡುವಂತಹದ್ದು ಆಗಿರೋದಿಲ್ಲ. ಪ್ರಜೆಗಳನ್ನ ತಿದ್ದುವಂಥದ್ದು, ಪ್ರತಿಯೊಬ್ಬ ವ್ಯಕ್ತಿತ್ವವನ್ನ ಹೇಗೆ ರೂಪಿಸ್ಕೊಳ್ಬೇಕು ಅಂತ ಮಾಡುವಂತ ಕೆಲವು ಅಂಶಗಳನ್ನ, ಮತ್ತೆ ಹಾಸ್ಯಕ್ಕೂ ಕೂಡ ಮತ್ತೆ ವ್ಯಕ್ತಿಯನ್ನ ಅವನು ನಡೆಸುವ ಕಾರ್ಯಗಳು, ಅವನ ನಡತೆಗಳು, ಮತ್ತೆ ಸಮಾಜದಲ್ಲಿ ಇರ್ತಕ್ಕಂಥ ಅಂಕುಡೊಂಕುಗಳು ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಅಂತ ಕೂಡ ಈ ಚುಟುಕು ಸಾಹಿತ್ಯದಲ್ಲಿ ಹೇಳುವಂತಹ ಪ್ರಕ್ರಿಯೆಗಳು ಇತ್ತೀಚೆಗೆ ತುಂಬಾ ಜಾಸ್ತಿ ನಡೀತಾ ಇದೆ. ಮಾನವೀಯ ಗುಣಗಳನ್ನ ಎತ್ತಿ ತೋರಿಸ್ತದೆ. ಉದಾಹರಣೆಗೆ ಆ ಒಂದು ಮಗು ತನ್ನ ಇದರಲ್ಲಿ ಹೇಳುತ್ತೆ, ತಾಯಿಯ ಎದೆ ಹಾಲನ್ನು ಕುಡಿದು ಅವಳು ನೀಡುತ್ತಿದ್ದ ತುತ್ತಷ್ಟೇ ನನಗೆ ನೆನಪಿತ್ತು, ಅವಳು ಹೇಳುತ್ತಿದ್ದ ತುತ್ತಷ್ಟೇ ಆ ನೆನಪಿತ್ತು. ಆದರೆ ಹರಿದು ಹೋದ ಚಪ್ಪಲಿಯನ್ನು ಧರಿಸಿದ ಅರುಕು ಮುರುಕುಲು ಬಟ್ಟೆಯನ್ನು ಧರಿಸಿದ ನನ್ನ ಅಪ್ಪ ನನಗೆ ನೆನಪಾಗಲೇ ಇಲ್ಲ ಅಂತ ಒಂದು ಚುಟುಕು ಸಾಹಿತ್ಯವನ್ನ ಹೇಳ್ತಾರೆ. ಅದು ಎಷ್ಟು ಭಾವಕ ನುಡಿಗಳಿರ್ತವೆ ಅನ್ನೋದನ್ನ ತಾವು ಅರ್ಥೈಸ್ಕೊಳ್ಬಹುದಾಗಿದೆ. ಹಾಗಾಗಿ ಈ ಒಂದು ಕಾಯಕಯೋಗಿ ಪ್ರಶಸ್ತಿ ಚುಟುಕು ಸಾಹಿತ್ಯ ನಡೆಸ್ತಿರ್ತಕ್ಕಂಥ ಪ್ರತಿ ವರ್ಷನೂ ತಮ್ಮದೇ ಆದ ಒಂದು ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥ ನಾಗೇಶ್ವರವರು ಅವರಿಗೆ ನಾನು ಈ ರೀತಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ತಮ್ಮೆಲ್ಲರಿಗೂ ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಪೂಜ್ಯ ಸ್ವಾಮೀಜಿಯವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಕಲಾವಿದ ಪ್ರತಾಪ್ ಲಕ್ಷ್ಮೀ ಸಾಗರ ಅಂತ. ಹಂಗೆ ಇವತ್ತು ಈ ಸ್ಟೇಜ್ ಅಲ್ಲಿ ಗೊತ್ತಾಗಿದ್ದು ಇದು ಚುಟುಕು ಕವಿಗೋಷ್ಠಿ ಅಂತ. ಇಷ್ಟು ದಬಾಕ ಬಂದಿದೆ ಕವಿತೆ ವಾಚನ ಮಾಡೋಣ ಅಂತ. ಇಲ್ಲಿ ಮಾಡಿದ್ರೆ ನೀವು ಯಾರು ದುಡ್ಡು ಕೊಡಲ್ಲ ಅಂತ ಗೊತ್ತಾಗೋಯ್ತು. ಅದನ್ನು ಬಿಟ್ಬಿಟ್ಟೆ ಇಲ್ಲಿ ಕೂತಿದ್ದಾರೆ ಸರ್ ಲೋಕೇಶ್ ಸರ್. ಅದು ಕವಿಗೋಷ್ಠಿ ಮಾಡಿದ್ರೆ ಬೇಡ, ಹುಟ್ಟುಹಬ್ಬದ ಬಗ್ಗೆ ಮಾತಾಡೋಣ ಅಂತ ಅದೇ ಚಿಂತೆ ಮಾಡ್ತಾ ಇರ್ತಾರೆ. ಅದನ್ನ ಮಾತಾಡ್ಬಿಟ್ಟು ಈಗೆಲ್ಲ ಬರ್ತಡೆ ಅಂದ್ರೆ ಏನಾಗ್ಬಿಟ್ಟೈತಿ ಅಂದ್ರೆ ದೊಡ್ಡದು ಹೂರ ಹಾಕ್ಬೇಕು, ಪೇಟ ಹಾಕ್ಬೇಕು, ಶಾಲ್ ಹಾಕ್ಬೇಕು, ಪಟಾಕಿ ಸಿಡಿಸ್ಬೇಕು, ಕೇಕ್ ಕತ್ತಿಸ್ಬೇಕು. ಈ ರೀತಿಯಲ್ಲಿ ಈಗ ಈ ರೀತಿ ಮಾಡ್ತಿರೋದು ತುಂಬಾ ಖುಷಿ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಯಾರು ಮಾತಾಡಬೇಡಿ. ಇವತ್ತು ನನ್ನ ಕವಿತೆಯ ಶೀರ್ಷಿಕೆ, ಕ್ಷಮೆಯಲ್ಲಿ ಕವಿತೆಯ ಶೀರ್ಷಿಕೆ ಅಲ್ಲ, ಮಾತಿನ ಶೀರ್ಷಿಕೆ. ಇವತ್ತು ನಾನು ಮಾತಾಡ್ತೀನಿ, ಕವಿತೆ ಅಲ್ಲ, ನನ್ನ ಮಾತಿನ ಶೀರ್ಷಿಕೆ ಮಾತು ಅಂದ್ರೆ ಹೆಂಗಿರ್ಬೇಕು, ಮಾತು ಅಂದ್ರೆ ಹೆಂಗಿರ್ಬೇಕು, ಹೆಂಗೆಂಗೋ ಇರಬಾರ್ದು, ಅವ್ರಂಗೆ ಇವ್ರಂಗೆ ಯಾರಂಗೂ ಇರಬಾರ್ದು, ಯಾರ ಹಂಗೂ ಇರಬಾರ್ದು. ಆದ್ರೆ ಕೀಳುವಂಗಿರ್ಬೇಕು. ಮಾತನಾಗ ಮಾತಿರ್ಬೇಕು, ಮಾತನಾಗ ಅರ್ಥ ಇರಬೇಕು, ಮಾತನಾಗ ನೀತಿ ಇರಬೇಕು, ಮಾತನಾಗ ರೀತಿ ಇರಬೇಕು, ಮಾತನಾಗ ನೀತಿ ಇರಬೇಕು. ಮಾತನಾಗ ಉದ್ದೇಶ ಇರಬೇಕು, ಮಾತನಾಗ ಆದೇಶ ಇರಬೇಕು, ಮಾತನಾಗ ಉಪದೇಶ ಇರಬೇಕು, ಮಾತನಾಗ ಸಂದೇಶ ಇರಬೇಕು, ಮಾತನಾಗ ತೂಕ ಇರಬೇಕು, ಇಲ್ಲ ಅಂದ್ರೆ ಸುಮ್ಮನೆ ಕೂತಿರ್ಬೇಕು. ಮಾತು ಸಾಧನ ಆಗಬೇಕು, ಮಾತು ಸಾಧನ ಆಗಬೇಕು, ಅದೇ ಸಾಧನೆ ಆಗಬಾರದು. ಮಾತಿನಲ್ಲಿ ವೇಗ ಇರಬೇಕು, ಉದ್ವೇಗ ಇರಬಾರದು. ಮಾತಿನಲ್ಲಿ ಮಗುವಿನ ನಗೆ ಇರಬೇಕು, ಹಾಗೆ ಇರಬಾರದು. ಮಾತಿನಲ್ಲಿ ಆತ್ಮೀಯತೆಯ ಅಲೆ ಇರಬೇಕು, ಸೌಹಾರ್ದದ ಸೆಲೆ ಇರಬೇಕು, ನಗುವಿನ ನೆಲೆ ಇರಬೇಕು, ಬದುಕಿನ ಬೆಲೆ ಇರಬೇಕು. ಮಾತು ಮತಿಯಿಂದ ಬರಬೇಕು, ಆದ್ರೆ ಮತೀಯವಾಗಿರಬಾರದು. ಮಾತು ಮುತ್ತಾಗಿರ್ಬೇಕು, ಸ್ವಲ್ಪ ನೆಟ್ಟಿಗಿರ್ಬೇಕು. ಮಾತು ಹಿತವಾಗಿರ್ಬೇಕು, ಕೇಳುಗರಿಗೆ ಹಿತವಾಗಿರ್ಬೇಕು. ನಮ್ಮ ಮಾತು ನಮ್ಗೆ ಒಪ್ಪುವಂತಿರ್ಬೇಕು, ಎಲ್ಲರೂ ಕೂಡ ಹಪ್ಪುವಂತಿರ್ಬೇಕು. ಮಾತಾಗಿದ್ದೇನೆ ಬೇಕು, ಇಷ್ಟಿದ್ರೆ ಸಾಕು, ಇಷ್ಟಿದ್ರೆ ಸಾಕು, ಇಷ್ಟಿದ್ರೆ ಸಾಕು. ಮಾತು ಹೇಗಿರ್ಬೇಕು, ಹೇಗಿದ್ರೆ ಚಂದ ಅಂತಕ್ಕಂಥದನ್ನ ಸವಿವರವಾಗಿ ಮಲಗಿದೆ ಬೆಟ್ಟ, ಮಕ್ಕಳ ನಗುವಿನಂತೆ ಮೃದುವಾದ ಹೊತ್ತು, ಚಿಕ್ಕ ಚಿಕ್ಕ ಹಾದಿಯಲ್ಲಿ ಹಸಿರು ನೋಟ, ಮನಸ್ಸಿಗೆ ಕೊಡುತ್ತದೆ ಸಂತಸದ ನೋಟ. ಬೆಳಗಿನ ಗಾಳಿಯಲ್ಲಿ ಹಕ್ಕಿಗಳ ರಾಗ, ಬೆಟ್ಟ ತುದಿಯಲ್ಲಿ ಒಳೆಯುವ ಭಾಗ, ಮೋಡಗಳ ತಾಕುವ ಆ ಮುಕ್ತ ಶಿಖರ ಕಾಣಲು ಮನಕ್ಕೆ ಬರುತ್ತದೆ ಉಲ್ಲಾಸ ತರಂಗ. ಮಕ್ಕಳ ಹೆಜ್ಜೆಯಲ್ಲಿ ಕುಣಿಯುವ ದಾರಿ, ಹೂಗಳ ಪರಿಮಳದಿ ತುಂಬುವ ತೋಟದ ಪಾರಿ, ಬೇಬಿ ಬೆಟ್ಟ ಎನ್ನುವ ಈ ಪ್ರಕೃತಿ ಮಡಿಲು ನೋಡಿದವರ ಮನದಿ ಮೂಡುತ್ತದೆ ಹೊಸ ಕನಸು. ಅವಕಾಶಕ್ಕೆ ಧನ್ಯವಾದಗಳು. ಆಸೀನರಾಗಿರುವಂತಹ ಗುರುಹಿರಿಯರಿಗೆ
ಮತ್ತು ನನ್ನೆಲ್ಲ ಕಡಿಮನಸ್ಸುಗಳಿಗೆ ಶುಭ ದಿನದ ಶುಭೋದಯಗಳು. ನನ್ನ ಹೆಸರು ಸಲ್ಮಾ ಬಾನು, ಚಾಮರಾಜನಗರ ಜಿಲ್ಲೆ ಕೌದಳ್ಳಿ ಗ್ರಾಮ. ಸಾಮಾನ್ಯವಾಗಿ ನಾನು ಬರೆಯೋದು ಕವನಗಳು, ಚುಟುಕುಗಳು ಅಂತ ಇರೋದ್ರಿಂದ ತಕ್ಷಣ ಹೊಳೆದಿರೋದನ್ನು ಬರೆದಿದ್ದೀನಿ. ತಪ್ಪಿದ್ರೆ ದಯಮಾಡಿ ನನಗೆ ಕ್ಷಮಿಸಿ. ಅನುಭವ ಮಂಟಪ. ಉರಿಯುವ ಹಣತೆಯಲ್ಲಿ ದೇವರ ರೂಪ, ಅದಕ್ಕೆ ಉದಾಹರಣೆ ಈ ಅನುಭವ ಮಂಟಪ. ಇದು ಶಾಂತಿಯ ನೆಲೆಬೀಡಿನ ಮಠ. ಭಕ್ತಿ ಭಾವದಲ್ಲಿ ಮುಳುಗಿದವರಿಗೆ ಇಲ್ಲ ಸಂಕಟ. ಕನ್ನಡದ ತೇರು. ನಮ್ಮ ಮಾತೃಭಾಷೆ ಎಂದೆಂದಿಗೂ ಕನ್ನಡ. ಉಳಿಸುವ ಬೆಳೆಸುವ ನಾವು ಕೂಡ. ಉಸಿರಾಡುವ ಗಾಳಿ, ಕುಡಿಯುವ ನೀರು, ಎಳೆಯೋಣ ಎಂದೆಡೆ ಕನ್ನಡದ ತೇರು. ಶುಭ ಹಾರೈಸುವ, ಮುಕ್ತಿ ನೀಡುವ ಶಂಕರ ತಾರಕನೇ, ಶಿರದಲ್ಲಿ ಗಂಗೆಯನ್ನು ಧರಿಸಿರುವ ಗಂಗಾಧರನೇ, ಚಂದ್ರನನ್ನು ಹೊತ್ತ ಚಂದ್ರ ಚೂಡಾಯನೇ, ಜಡೆಯನ್ನು ಹೊಂದಿದ ಜಡಾಧಾರಿಯೇ, ಶುಭ ಹಾರೈಸುವ ಮಹಾನ್ ಶಂಭು ಮಹೇಶ್ವರನೇ, ಮೂರು ಲೋಕಗಳ ತ್ರಿಲೋಕ ತ್ರಿಪುರಾಯನೇ, ಪಾಪ ದುಃಖಗಳನ್ನು ನಾಶ ಮಾಡುವ ಭೂಮಿ ಜಲದ ಅಧಿಪತಿ ಶರ್ವಾಯನೇ, ವಿಷ್ಣುವಿಗೆ ಪ್ರಿಯನಾದ, ಆರಂಭವಿಲ್ಲದ ಅಂತ್ಯವಿಲ್ಲದ ಅನಾದಿ ಅನಂತನೇ, ಚೈತನ್ಯ ಚಿದಂಬರ ಚಿದಾಕಾಶನೇ, ನಾನಿನ್ನ ಪೂಜಿಸಿದವಳಲ್ಲ, ನಾನಿನ್ನ ಆರಾಧಿಸಿದವಳಲ್ಲ, ಶಿವರಾತ್ರಿ ಮಾಡಿದವಳಲ್ಲ, ನೀ ನನ್ನ ದೇವರೂ ಅಲ್ಲ, ಆದರೂ ನೀ ನನ್ನಲ್ಲಿ ಸಂಪೂರ್ಣವಾಗಿ ನೆಲೆಸಿದೆಯಲ್ಲ. ಇದು ನಿನ್ನ ಮೇಲಿನ ಅಪಾರ ಭಕ್ತಿಯೋ, ನಾನಿನ್ನಲ್ಲಿ ನಂಬಿರುವ ನಂಬಿಕೆಯೋ, ನನಗೆ ತಿಳಿಯುತ್ತಿಲ್ಲ ಶಿವನೇ, ನನಗೆ ತಿಳಿಯುತ್ತಿಲ್ಲ. ಅವಕಾಶಕ್ಕಾಗಿ ಧನ್ಯವಾದ. ಈ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಶ್ರೀ ಶಿವಬಸವ ಸ್ವಾಮೀಜಿಯವರಿಗೆ ಆಧಾರ ಹಾಗೆ ನಾಗೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರುತ್ತಾ, ವೇದಿಕೆಯ ಹೇಳಿರುವಂತಹ ಎಲ್ಲ ಗಣ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂತಹ ಪತ್ರಿಕಾ ಮಾಧ್ಯಮರೇ ಹಾಗೂ ಎಲ್ಲ ಸಭಿಕರೇ, ಹುಟ್ಟುಹಬ್ಬ ಅನ್ನತಕ್ಕಂಥದ್ದು ಇವತ್ತು ಒಂದು ಫ್ಯಾಷನ್ ಲೋಕವಾಗಿದೆ. ಹುಟ್ಟುಹಬ್ಬ ಬಂತು ಅಂತ ಅಂದರೆ ಒಂದಷ್ಟು ಜನ ಸ್ನೇಹಿತರನ್ನ ಕರೆಯುವಂತಹದ್ದು, ಯಾವುದೋ ಹೋಟೆಲ್ಗೆ ಹೋಗುವಂಥದ್ದು, ಅಲ್ಲಿ ಕೇಕ್ ಕಟ್ ಮಾಡಿ ಬೇರೆ ಬೇರೆ ಥರದ ಚಟುವಟಿಕೆಗಳಲ್ಲಿ ತೊಡಗಿ ಮನೆಗೆ ಬರುವಂಥದ್ದು ಒಂದು ಫ್ಯಾಷನ್. ಇಲ್ಲಿ ತುಂಬ ಸಂತೋಷ ಆಗುತ್ತೆ. ಅದಕ್ಕೆ ಒಂದು ಹೊಸ ರೂಪವನ್ನು ನಾಗೇಶ್ ಅವರು ಕೊಟ್ಟಿದ್ದಾರೆ. ಇಲ್ಲಿ ಎರಡು ಸೃಷ್ಟಿ ಕಾರ್ಯಗಳು, ಸೃಜನಶೀಲತೆಗಳಲ್ಲಿ ಒಂದು ಸೃಷ್ಟಿಗೆ ಸಂಬಂಧಪಟ್ಟಂತಹದ್ದು. ಸೃಷ್ಟಿಯ ಮೂಲ ನಮ್ಮ ವೃಕ್ಷ. ಕೇಕ್ ಬಿಡಿ ಸಸಿ ನೆಡಿ ಅನ್ನುವಂತಹ ಒಂದು ಧ್ಯೇಯವಾಕ್ಯದೊಂದಿಗೆ ನಾವು ಪ್ರಾರಂಭ ಮಾಡಿರುವಂತಹದ್ದು ನಮ್ಮ ಏನು ಈ ಎಲ್ಲ ಜಲಗಳಿಗೆ ಪೂರಕವಾಗಿದೆಯೋ ಅಂತಹ ಒಂದು ಸೃಷ್ಟಿಯನ್ನ ಕ್ರಿಯೆಯನ್ನ ಮಾಡುವಂತಹ ಇನ್ನೊಂದು ಕವಿಗೋಷ್ಠಿಯನ್ನ ಯತ್ನಿಸುವಂತಹದ್ದು. ಇದು ಸೃಜನತೆಗೆ ಒಂದು ಮೂಲ ಆಗಿರುವಂಥದ್ದು. ಯಾಕೆಂದ್ರೆ ಪ್ರತಿಭೆ ಅನ್ನತಕ್ಕಂಥದ್ದು ಯಾರಲ್ಲಿ ಎಲ್ಲಿ ಅಡಗಿದೆ ಗೊತ್ತಿಲ್ಲ. ಅದು ಹೊಸದಾಗಿ ಹುಟ್ಟುವಂತಹದ್ದು. ಭರತನ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾರೆ, ಪ್ರತಿಭಾ ನವೋನವ ಸಾಹಿತ್ಯ. ಹಾಗೆ ಪ್ರತಿಭೆ ಅನ್ನತಕ್ಕಂಥದ್ದು ಈ ಕಾವ್ಯ ಅನ್ನತಕ್ಕಂಥದ್ದು, ಈ ಕವಿತೆ ಅನ್ನತಕ್ಕಂಥದ್ದು, ಕಾದಂಬರಿ ಆಗಿರ್ಬೋದು, ಯಾವುದೇ ಒಂದು ಸಾಹಿತ್ಯದ ಪ್ರಕಾರ ಆಗಿರ್ಬೋದು, ಮನುಷ್ಯನ ಯಾವ ಸಂದರ್ಭದಲ್ಲಿ ಅದು ಸೃಷ್ಟಿಯಾಗತ್ತೆ ಅಂತ ಹೇಳಕ್ಕೆ ಅಸಾಧ್ಯ. ಹಾಗಾಗಿ ಆ ಸೃಷ್ಟಿಗೆ ಒಂದು ಮರುಜೀವನ ಕೊಡುವಂಥ ನಾವು ರಾಮಾಯಣ ಮಹಾಭಾರತಗಳು ಅದು ಯಾವುದೋ ಒಂದು ಸಂದರ್ಭದಲ್ಲಿ ಘಟಿಸಿದಂತಹ ಒಂದು ಸಂದರ್ಭೋಚಿತವಾಗಿ ಉದ್ಭವವಾದಂತಹ ಒಂದು ಮಹಾಕಾವ್ಯ. ಹಾಗೇನೆ ಇಲ್ಲಿ ಈ ರೀತಿಯಾದಂತಹ ಒಂದು ಸೃಷ್ಟಿಗೆ ಅವಕಾಶ ಮಾಡಿಕೊಟ್ರೆ ನಮ್ಮ ಯುವಕರಿಗೆ, ನಮ್ಮ ಜನರಿಗೆ, ಅವರು ಬೇರೆ ತರದ ಒಂದು ಸೃಷ್ಟಿಯನ್ನ ಸಾಹಿತ್ಯದ ಮುಖಾಂತರ ಆಗಿರ್ಬೋದು, ಅವರ ಆಲೋಚನೆ ಮುಖಾಂತರ ಆಗಿರ್ಬೋದು ಅವಕಾಶವನ್ನ ಕಲ್ಪಿಸ್ಕೊಡ್ತಾರೆ. ಹಾಗಾಗಿ ಈ ಎರಡೂ ಕ್ರಿಯೆಗಳು ಸಹ ಬಹಳ ಅರ್ಥಪೂರ್ಣವಾಗಿದೆ. ಒಂದು ಏನು ನಾವು ಕೃತಕತೆಗೆ ಮಾರು ಹೋಗುವುದರ ಬದಲು ನಮ್ಮ ನೈಸರ್ಗಿಕತೆಗೆ ಮರಳೋಣ ಅನ್ನುವಂತಹ ಒಂದು ಸಾರಾಂಶವನ್ನ ಈ ದಿನ ಸಾರ್ತಾ ಇದೆ. ಮತ್ತೊಂದು ನಾವೆಲ್ಲಿ ಮಾಡಬೇಕು, ಹೋಟೆಲ್ಗೆ ಹೋಗ್ಬೇಕು, ಅದ್ರ ಬದಲು ನಮ್ಮ ಒಂದು ಶಾಂತಿಯನ್ನ ತೋರುವಂತಹ ಮಠದಲ್ಲಿ ಬಂದು ಒಂದು ಸಂಸ್ಕೃತಿಯನ್ನ ಸಾರುವಂತಹ, ಶಾಂತಿಯನ್ನ ಸಾರುವಂತಹ, ಒಂದು ಎಲ್ಲರಿಗೂ ಸಹ ಮಾರ್ಗದರ್ಶನವನ್ನು ನೀಡುವಂತಹ ಒಂದು ಮಠದಲ್ಲಿ ಆಚರಿಸ್ಕೊಳ್ಳೋದ್ರಿಂದ ನಿಜವಾಗಿಯೂ ಸಹ ಅತ್ಯಂತ ವಿಶೇಷತೆ ಅನಿಸುತ್ತೆ. ಹಾಗಾಗಿ
ಅವರ ಜನ್ಮದಿನ ಇವತ್ತು ಅರ್ಥಪೂರ್ಣವಾಗಿ ಆಚರಣೆ ಆಗ್ತಾ ಇದೆ. ಅವರಿಗೆ, ಅವರ ಕುಟುಂಬದವರಿಗೆ ಎಲ್ಲರಿಗೂ ಸಹ ಒಳ್ಳೆಯದಾಗಿ ಹೇಳಿ ಇಲ್ಲಿ ಬಂದಿರುವಂತಹ ಎಲ್ಲರಿಗೂ ಸಹ ನಮಿಸಿ ಒಂದು ನಿಮಿಷ ಸರ್ ಆಗಿ ನನ್ನ ದೇವರು ನಿರಾಕಾರ ನಿರಾಧಾರ, ಮಡಿ ಇಲ್ಲ ಗುಡಿ ಇಲ್ಲ, ಮಡಿ ಮೈಲಿಗೆ ಇಲ್ಲವೇ ಇಲ್ಲ. ನನ್ನ ದೇವರು ನಿರಾಧಾರ ನಿರಾಕಾರ, ಮಡಿ ಇಲ್ಲ ಗುಡಿ ಇಲ್ಲ, ಮಡಿ ಮೈಲಿಗೆ ಇಲ್ಲವೇ ಇಲ್ಲ. ಹಸಿವಿಗೆ ತಿನ್ನುವ, ನೆರಳಿಗೆ ಮಲಗುವ, ಜಾತಿಯ ಹಂಗಿಲ್ಲ, ಸಜಾತಿಯ ಗಡಿ ಇಲ್ಲ. ಅವನಲ್ಲಿ ಇವಳಲ್ಲಿ ಮಾನವನಾಗಿ ಕಾಣುವ, ಧರ್ಮದ ಹಂಗಿಲ್ಲ, ಧರ್ಮದ ಸಾರವೇ ತಾನಾಗಿ. ಕತ್ತಲಲ್ಲಿ ಬೆಳಕಾಗಿ, ಬೆಳಕಿನ ಬಣ್ಣದಲ್ಲಿ ಬಣ್ಣವಾಗಿಯ, ಹಸಿವಿಗೆ ಅನ್ನವಾಗಿ ಕಾಣುವ, ಜ್ಞಾನಕ್ಕೆ ಗುರುವಾಗಿಯ. ಮಕ್ಕಳ ನಗುವಲ್ಲಿ, ಅಪ್ಪನ ಪ್ರೀತಿಯಲ್ಲಿ ಭಗವಂತ ಕಾಣುವ, ಮಂತ್ರವ ತಂತ್ರವ ಯಜ್ಞ ಯಾಗಾದಿಗಳ ನನ್ನೊಡೆಯನಲ್ಲ. ಪ್ರೀತಿಯಲ್ಲಿ ಸ್ನೇಹದಲ್ಲಿ ಎಂದೆಂದು ಜೊತೆ ಇರುವ, ಅಬ್ಬರ ಆಡಂಬರವ ಅವನಲ್ಲನಯ್ಯ. ಹೃದಯದ ಬಿಸಿರುಡಿಗೆ ಭಕ್ತಿ ನಂಬಿಕೆಗೆ ಹೋಗುಡುವನಯ್ಯ. ಮತ ಕಲಹ ಬೇಡಯ್ಯ, ಕಣ್ತೆರೆದು ನೋಡಯ್ಯ. ವಿಶ್ವವಿಂದು ಕೈಯಲ್ಲಿ, ಓದುವೆವು ಬರೀ ಮೈಯಲ್ಲಿ ಕೈಯಲ್ಲಿ. ಚಿರ ಯಾರು ಯಾಗಲಿ, ಚಿರ ಯಾರು ಹೇಳಿ. ನನ್ನ ದೇವರು ನಿರಾಕಾರ ನಿರಾಧಾರ, ಮಡಿ ಇಲ್ಲ ಗುಡಿ ಇಲ್ಲ, ಮಡಿ ಮೈಲಿಗೆ ಇಲ್ಲವೇ ಇಲ್ಲ. ಅವಕಾಶಕ್ಕಾಗಿ ಧನ್ಯವಾದ. ಕಾರ್ಯಕ್ರಮಕ್ಕೆ ಕೊನೆಯವನಾಗಬಾರ್ದು. ಎಲ್ಲ ಮಾತಾಡ್ಬಿಟ್ಟಿದ್ದಾರೆ, ನಾನೇನು ಮಾತಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೂ ಮಾತಾಡ್ಲೇಬೇಕಾಗಿದೆ. ಈಗ ಜನ್ಮದಿನವನ್ನ ನಾವು ನೋಡ್ತಾ ಇದ್ದೀವಿ, ಎಲ್ಲರೂ ಮಾತಾಡಿದ್ರು. ಜನ್ಮದಿನವನ್ನ ನಾವು ಅಥವಾ ಯಾವುದು ಕೇಕ್ ಕಟ್ ಮಾಡೋದ್ರ ಮುಖಾಂತರ ನಾವು ಮಾಡ್ತೀವಿ, ಅಥವಾ ಮೋಜು ಮಸ್ತಿ ಮುಖಾಂತರ ಮಾಡ್ತೀವಿ. ಇವತ್ತುವರೆಗೂ ನಮ್ಮ ಕಾರ್ಯಕ್ರಮಗಳಲ್ಲಿ ನಾವು ಯಾವುದೇ ಜನ್ಮದಿನಾಚರಣೆಗಳನ್ನ ನಾವು ಯಾವುದೂ ಕೇಕ್ ಕಟ್ ಮಾಡಲಿಲ್ಲ. ಬಹುಶಃ ಯಾಕೆ ಮಾಡ್ಲಿಲ್ಲ ಅಂತ ಹೇಳೋದಾದ್ರೆ, ಇಲ್ಲಿ ಒಬ್ಳು ಯಾರಿಗ ನಮ್ಮ ಮಾನಸ ಅಂತೇಳಿ ಒಬ್ಳು ಆಶ್ರಮ, ನನ್ನ ಮಗಳು ಅಂತಾನೆ ನಾವು ಕರಿತೀವಿ. ದಯಮಾಡಿ ಇಲ್ಲಿ ಇದ್ರೆ ಎದ್ದಿರ್ಕೋಬೋದ ಅಂತ. ಧನ್ಯವಾದ. ನೋಡಿ, ಇವಳು 29ರಿಂದ 30 ವರ್ಷ ಅಷ್ಟೇ. ನೋಡಿ, ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇತ್ತು. ನಾನು ಅವರ ಮಟ್ಟಕ್ಕೆ ಆಶ್ರಮಕ್ಕೆ, ಇವಳು ಕೆಲಸ ಮಾಡ್ತಾ ಇರ್ತಕ್ಕಂಥ ಆಶ್ರಮಕ್ಕೆ ನಾನು ಹೋಗಿ ನನ್ನ ಜನ್ಮದಿನವನ್ನ ಅದಕ್ಕೆ ಕಟ್ ಮಾಡ್ತಿರ್ಲಿಲ್ಲ. ನನ್ನ ಜನ್ಮದಿನವನ್ನ ಅಲ್ಲಿ ಆಚರಣೆ ಮಾಡ್ಕೊತಾ ಇದ್ದೆ. ನಂತರದ ದಿನಗಳಲ್ಲಿ ನಮ್ಮದೇ ಒಂದು ಆಶ್ರಮವನ್ನು ಮಾಡಿ ಇವತ್ತು ನಮ್ಮ ಮಗಳು 63 ಮಕ್ಕಳಿಗೆ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಹಾಗಾಗಿ ತಾವೆಲ್ಲರ ಆಶೀರ್ವಾದ ಆ ಮಕ್ಕಳ ಮೇಲೆ ಇರ್ತದೆ. ಅದ್ರ ಕೆಲಸವನ್ನು ನಾವು ಮಾಡಿ ಇವತ್ತು ನಮ್ಮ ಧನ್ಯಕುಮಾರ್ ಸರ್ ಇಲ್ಲಿ ಕೂತಿದ್ದಾರೆ. ಅವ್ರ ಜೊತೆ ನಮ್ಮ ಪ್ರಗತಿ ಸೇವಾ ಟ್ರಸ್ಟ್ ಬರೋದಾಗ 2009 ನನಗೆ ಪಾಂಡವಪುರದಲ್ಲಿ ಯಾರೂ ಗೊತ್ತಿಲ್ಲ. ನಮ್ಮ ಜೊತೆ ಉಳ್ಕೊಂಡವ್ರು ನಮ್ಮ AC ಸಾಹೇಬರು, ನಮ್ಮ ನಿಶಲಾನಂದ ಸ್ವಾಮೀಜಿ ಅವರು ಇದಾರಲ್ಲ, ಅವರ ನೇತೃತ್ವದಲ್ಲಿ, ನಮ್ಮ ಧನ್ಯಕುಮಾರ್ ನೇತೃತ್ವದಲ್ಲಿ ನಾವು ITI ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೊಂಡ್ವಿ. ಸರ್ಕಾರಿ ITI ಕಾಲೇಜ್ಗಳು. ಇವತ್ತು ನೀವೇನಾದ್ರೂ ನೋಡೋದಾದ್ರೆ ಪಾಂಡವಪುರ ITI ಕಾಲೇಜ್ಗೆ ನೀವೇನಾದ್ರೂ ನೋಡಿದ್ರೆ ಆ ಗಿಡಗಳು ಸೊಂಪಾಗಿ ಬೆಳೆದಿದ್ದಾವೆ. ಅದೇನಾದ್ರೂ ಇದ್ರೆ ಅದು ನಿಶ್ಚಲಾನಂದ ಸ್ವಾಮಿಗಳು ಅಂತ ಹೇಳೋದನ್ನ ನಾನು ಇಷ್ಟಪಡ್ತೀನಿ ಬಂಧುಗಳೇ. ಹಾಗಾಗಿ ನೋಡಿ, ಇವತ್ತು ನೀವು ಅನುಭವಿಸ್ತಾ ಇದ್ರಿ, ಕೇಂದ್ರದ ಒಂದು ಮುನ್ಸೂಚನೆ ಹೇಳ್ತಾ ಇದೆ, ಇನ್ನು 15 ವರ್ಷ ಬರಗಾಲ ಇರುತ್ತೆ, ಪೊಲ್ಯೂಷನ್ ತುಂಬಾ ಆಗ್ತಾ ಇದೆ. ಹಾಗಾಗಿ ಎಲ್ಲರೂ ವೆಹಿಕಲ್ ಅನ್ನ ಕಡಿಮೆ ಮಾಡಿ, ಸಾಧ್ಯ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟನ್ನ ಪೊಲ್ಯೂಷನ್ ಇದನ್ನ ಮಾಡ್ಕೊಳ್ಳಿ. ಒಂದೊಂದೇ ಗಿಡ ನೆಡಿ, ಪ್ರತಿಯೊಬ್ರು ಒಂದೊಂದು ಗಿಡ ನೆಡಿ. ನೋಡಿ, ಒಂದ್ ಮನೆ ಕಟ್ಟಿದ್ರೆ ನಾವು
ಒಂದು ಮರ ಚೆನ್ನಾಗಿದೆಯಾ, ಒಳ್ಳೆ ಮರ ಬೇಕು ನನಗೆ ಅಂತ ಕೇಳ್ತೀವಿ. ಒಳ್ಳೆ ಸಸಿ ನೆಡ್ಬೇಕು ಅಂತ ಯಾರು ಮಾಡಿದೀವ? ಯಾರು ಮಾಡಿಲ್ಲ. ಹಾಗಾಗಿ ಬಂಧುಗಳೇ, ನೀವೆಲ್ರೂ ಜಾಗ ಇಲ್ಲ ಅಂದ್ರೆ ಪರವಾಗಿಲ್ಲ, ರೋಡಲ್ಲೇ ಒಂದು ಗಿಡ ನೆಡಿ. ಈಗ ನಮ್ಮ ಮನೆ ಮುಂದೆನೂ ಗಿಡಗಳಿದೆ, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ನೆಟ್ಟದ್ದು. ಆದ್ರೆ ನಾನು ಬೇಕು ಅಂತೇಳಿ ನನಗೆ ಯಾವ ಗಿಡ ಬೇಕೋ ಅದನ್ನು ತರಿಸ್ಬಿಟ್ಟು ನೆಟ್ಟಿದ್ದೀನಿ. ಇವತ್ತು ಆ ಗಿಡ ಬೇರೆಯವ್ರಿಗೆ ಅನುಕೂಲ ಆಗಿದೆ ಅನ್ನೋದ್ರಿಂದ ನಮ್ಮ ಮನೆಗೆ ತುಂಬಾ ಸೇಫ್ ಆಗಿದೆ, ಒಳ್ಳೆ ಗಾಳಿ ಬರ್ತಾ ಇದೆ. ಹಾಗಾಗಿ ಬಂಧುಗಳೇ ನೋಡಿ, ಹಿಂದೆ ಶುಗರ್ ಯಾರಿಗಿತ್ತು? ಯಾರೋ ಒಬ್ಬನಿಗೆ ಶುಗರ್ ಇದೆ ಅಂದ್ರೆ ಅವನು ಸಾಹುಕಾರ ಅಂತ ಲೆಕ್ಕ. ಯಾಕೆ ಅಂದ್ರೆ ಇಡೀ ಊರಲ್ಲಿ ಒಬ್ಬನಿಗೋ ಇಬ್ಬನಿಗೋ ಶುಗರ್ ಇತ್ತು ನೋಡಿ. ಇವತ್ತು ಪ್ರತಿ ಮನೆಗೆ ಶುಗರ್ ಇದೆ. ಶುಗರ್ ಇಲ್ಲ ಅಂದವನೇ ಪುಣ್ಯವಂತ ಇವತ್ತಿಗೆ. ಹಾಗಾಗಿ ಬಂಧುಗಳ ಹಿಂದೆ ನಾಟಿ ಹಸುವಿನ ಮಹತ್ವವಿತ್ತು. ನಾಟಿ ಹಸುವಿನ ಪಕ್ಕದಲ್ಲಿದ್ವಿ, ನಮ್ಮ ಎದುರುಗಡೆ ದನ ಇದ್ವು, ನಾವ್ ಎದುರು ನೋಡ್ತಾ ಇದ್ವಿ, ಅದ್ರ ಉಸಿರಾಟ ಅದನ್ನ ಪಕ್ಕದಲ್ಲೇ ಇರ್ತಾ ಇದ್ವಿ ನಾವು. ಆಮೇಲೆ ಹೇಳೋರು, ಮನೇಲಿ ದೊಡ್ಡವರು ಇದ್ರೆ ನಮ್ಮ ಎದುರು ಹಸು ಕಾಣ್ಬೇಕು ಅಂತ ಹೇಳೋರು. ಆಮೇಲೆ ಊಟ ಆದ್ಮೇಲೆ ಬರೋ ಇಲ್ಲಿ ಮೈ ಉಜ್ಜು ಅನ್ನೋರು. ನಾಟಿ ಹಸುವಿನ ಗಂದೊಟ್ಟಿಗೆ ಅಂತ ಹೇಳ್ತೀವಿ, ಅದನ್ನ 10 ನಿಮಿಷ ಉಜ್ಜೋದ್ರಿಂದ ನಿಮಗೆ BP ಹೋಗುತ್ತೆ. ನಿಮ್ಮ